ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಬಹಳ ವಿಶೇಷವಾಗಿರುವಂತಹ ಬಾಯಿ ಚಪ್ಪರಿಸಿ ತಿನ್ನುವಂತಹ ಟೊಮ್ಯಾಟೊ ಭರ್ತಾನ್ನ ತೋರಿಸ್ಕೊಡಕತ್ತೀವ್ರಿ. ನೀವು ಹಿಂದೆಂದೂ ಈ ಒಂದು ಮಸ್ತಾಗಿರುವಂತಹ ರೆಸಿಪಿಯನ್ನು ಮಾಡಿರಲಿಲ್ಲ ಅಂತಂದ್ರೆ ಒಂದೇ ಒಂದು ಸಲ ಮಾಡಿ ನೋಡ್ರಿ. ಇದರ ರುಚಿ ನಿಮಗೆ ಭಾಳ ಭಾಳ ಪಸಂದ್ ಬರ್ತೈತಿ. ಹೆಂಗಂತೇಳಿ ಈಸಿಯಾಗಿ ನೋಡೋ ಅದಕ್ಕಿಂತ ಮೊದಲು ನಮ್ಮ ಸವಿರುಚಿಯ ಸುಬುಗು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ. ನೋಡಿ, ಇದಕ್ಕೆ ಟೊಮ್ಯಾಟೊ ಅಂದ್ರೆ ನೀವು ತೊಗೋಬೇಕು. ಒಂದು 5-6 ಟೊಮ್ಯಾಟೊ ಅಷ್ಟು ಎಷ್ಟು ಬೇಕೋ ನೋಡ್ಕೊಂಡು ನೀವು ಎಷ್ಟು ಮಾಡೋರ್ತಿರಲ್ಲ ಅದಕ್ಕೆ ತಕ್ಕನಾಗಿ ಟೊಮ್ಯಾಟೊಗಳನ್ನ ತೊಗೊಂಡ ಆಮೇಲೆ ಅವ್ನು ಏನು ಮಾಡಿರಿ, ಕಟ್ ಮಾಡ್ಕೊರಿ. ಚಂದ ಹಿಂಗೆ ತೊಗೊಂಬರಿ. ಆಮೇಲೆ ಹಿಂಗೆ ನಡಬರ್ಕೆ 2 ಪೀಸ್ ಮಾಡಿ ಅದನ್ನು ತುಂಬ ಅನ್ನ ತೆಗೆದ್ರಿ ಅಂತಂದ್ರೆ ಸಾಕು. ಈ ರೀತಿಯಾಗಿ ನೀವು ಟೊಮ್ಯಾಟೊಗಳನ್ನ ಕಟ್ ಮಾಡಿ ಇಟ್ಕೊರಿ. ಹಂಗೆ ಇದಕ್ಕೆ ಈರುಳ್ಳಿನ ಹಾಕ್ಬೇಕ್ರಿ. ಈರುಳ್ಳಿ ಈ ರೀತಿ ಉದ್ದದಾಗಿ ನೀವು ಕಟ್ ಮಾಡಿ ಇಟ್ಕೊಂಡ್ಬಿಡ್ರಿ. ಒಂದು 2 ಉಳ್ಳಾಗಡ್ಡಿ ಅಥವಾ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡ್ರೆ ಸಾಕ್ರಿ. ಈಗ ನೀವು ನೋಡ್ಬೋದು, ನಾವಿಲ್ಲಿ ಒಂದು 5-6 ಟೊಮೆಟೊವನ್ನು ಪದ್ದಸಿರಿಯಾಗಿ ಎಲ್ಲನೂ ಕಟ್ ಮಾಡಿ ಅದ್ರ ತುಂಬಾಗಿಂಬ ತೆಗೆದು ಇಟ್ಕೊಂಡಿದ್ದೀವಿ. ಒಂದು ತವೆದಾಗ ಎಣ್ಣೆಯನ್ನು ಇಟ್ರಿ. ಎಣ್ಣೆ ಕಾದಾದ ನಂತರ ಅದಕ್ಕೆ ಸ್ವಲ್ಪ ಬ್ಯಾಡಗಿ ಮೆಣಸು, ಸ್ವಲ್ಪ ಗುಂಟೂರು ಮೆಣಸಿಕಾಯನ್ನು ಹಾಕ್ರಿ. ಒಣ ಮೆಣಸಿಕಾಯಿ ರೀ, ಎಷ್ಟು ಬೇಕೋ ನೋಡ್ಕೊಂಡು ಖಾರಕ್ಕೆ ತಕ್ಕನಾಗಿ ಈ ಗುಂಟೂರು ಮೆಣಸಿಕಾಯನ್ನು ಹಾಕ್ರಿ. ಈ ಒಂದು ಬ್ಯಾಡಗಿ ಮೆಣಸಿಕಾಯಿ ಆದರೂ ಕಲರ್ ಸಂಬಂಧ ಹಾಕಿರ್ತೀವಿ, ಚಂದ ಹಿಂಗೆ ಕಲರ್ ಬರ್ತೈತೆ. ಅವನ್ನ ಎಣ್ಣೆ ಒಳಗೆ ಚಲೋ ತಂಗೆ ಫ್ರೈ ಮಾಡಿ ತೆಗೆದಿಟ್ಕೊಂಡ್ಬಿಡ್ರಿ. ಇನ್ನು ಉಳಿದಿರುವಂಥ ಎಣ್ಣೆ ಒಳಗೆ ಉದ್ದದಾಗಿ ಕಟ್ ಮಾಡ್ಕೊಂತಹ 2 ಈರುಳ್ಳಿ ಅಥವಾ ಉಳ್ಳಾಗಡ್ಡಿ ಏನಿದ್ರಲ್ಲ ಅವು ಎರಡನ್ನೂ ನಾವು ಎಣ್ಣೆ ಒಳಗನ್ನ ಹಾಕಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡ್ಕೊತ ಇದ್ವಿ ಅಂತಂದ್ರೆ ಆ ಎಣ್ಣೆ ಒಳಗೆ ಚಲೋತ್ನಂಗೆ ನಾವು ಫ್ರೈ ಆಗ್ತಾವ್ರಿ. ಹಾಗಂತೇಳಿ ಭಾಳೋತನೂ ಮಾಡೋದಿಲ್ಲ, ಭಾಳ ಹೊತ್ಸಂಗೂ ಇಲ್ಲ. ಸ್ವಲ್ಪ ಮಾಡಿದ್ರೆ ಸಾಕು, ತೆಗೆದಿಟ್ಕೊಂಬಿಡ್ರಿ. ಇನ್ನು ತವೆ ಒಳಗನ ಏನು ಮಾಡಿರಿ, ಈ ಒಂದು ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕಿರಿ. ತಿತ್ರಿ ಸಣ್ಣ ಇದ್ರೆ ಒಂದು 7-8 ಹಾಕಿರಿ, ದೊಡ್ಡ ಇದ್ರೆ ಒಂದು 5-6 ಆದ್ರೆ ಸಾಕು. ಅಷ್ಟು ಮಾಡಿ ಅವನು ಸ್ವಲ್ಪ ಈ ರೀತಿ ಬೆಚ್ಚಗೆ ಮಾಡಿ ತಕ್ಕೊಂದು ಇಟ್ಕೊಂಡ್ಬಿಡ್ರಿ. ಇನ್ನು ತವಾದಾಗ ಅಥವಾ ಪಾನ್ನಾಗ ಏನು ಮಾಡಿರಿ ಅಂತಂದ್ರೆ ಎಣ್ಣೆಯನ್ನು ಕಾಯಕ್ಕಿಟ್ಟ ಅದರೊಳಗೆ ಈ ಕಟ್ ಮಾಡ್ಕೊಂಡಂತಹ ಏನು ಟೊಮ್ಯಾಟೊ ಇದ್ದು ನೋಡ್ರಿ ಅವನ್ನೆಲ್ಲನೂ ಹಾಕಿರಿ. ಎಣ್ಣೆ ಸ್ವಲ್ಪ ಇಲ್ಲಿ ಜಾಸ್ತಿನೇ ಇರಲ್ರಿ. ಆಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಚಂದಂಗೆ ಅವನ್ನ ಬೇಯಕ್ಕೆ ಬಿಟ್ಬಿಡ್ರಿ. ಚಲೋದ್ನಂಗೆ ಬೇಯಬೇಕು. ಆಮೇಲೆ ನಡ್ಬರ್ಕ್ ನೀವು ಒಂದ್ಸಲ ಲಿಡ್ಡನ್ನು ಓಪನ್ ಮಾಡಿ ಏನು ಮಾಡಿರಿ ಅಂತಂದ್ರೆ ಈ ಟೊಮ್ಯಾಟೊ ಏನು ಎಣ್ಣೆ ಒಳಗೆ ಚಂದಂಗೆ ಬೇಯತ್ತಾವ ನೋಡ್ರಿ, ಅವನ್ನ ನೀವು ತಿರುಗಿಸಿ ಈ ರೀತಿಯಾಗಿ ಇಡ್ಬೇಕಂದ್ರೆ 2 ಸೈಡ್ ನೀವು ಚಂದಂಗೆ ಎಣ್ಣೆ ಒಳಗೆ ಅವನ್ನ ಬೇಯಾಗಿ ಬಿಟ್ಟಿರಿ ಅಂತಂದ್ರೆ ಅದ್ರ ಮ್ಯಾಗಿಂದ ಏನು ಸ್ಕಿನ್ ಐತಿರಲ್ಲ ಅದು ನಿಮಗೆ ಈಸಿಯಾಗಿ ತೆಗಿಯಾಗಿ ಬರ್ತೈತಿ. ಟೊಮ್ಯಾಟೊ ರಸ ಹಂಗೆ ಬಿಡ್ತೈತಿ, ಏನೂ ಆಗೋದಿಲ್ಲ. ಬಿಡ್ರಿ, ಅದು ಆರಾಮ್ ಸರಿಯಾಗಿ ಬಿಡಲಿ, ಆರಾಮ್ ಬಿಟ್ಬಿಡ್ರಿ. ಅದನ್ನು ನಡ್ಬರ್ಕ ಹಿಂಗೆ ಒಂದು 2-3 ಸಲ ರೀ ನೀವು ಮ್ಯಾಲ ಕೆಳಗೆ ಮಾಡ್ಕೊಂತ ಇರಿ. ಇನ್ನು ಆಗಲೇ ಒಂದು ಮಿಕ್ಸಿಂಗ್ ಬೌಲ್ ತೊಗೊರಿ. ಅದ್ರಾಗ ನೀವು ಎಣ್ಣೆ ಒಳಗೆ ಚಂದಂಗೆ ಕರೆದಿದ್ರಿ ನೋಡ್ರಿ ಈ ಒಂದು ನಾವು ಮೆಣಸಿಕಾಯಿ ರೀ, ಅವನ್ನ ಕೈಯಿಂದ ನೀವು ಕಲಸ್ರಿ. ಚಂದಂಗೆ ಕಲಸಾಕತ್ರಿ ಅಂತಂದ್ರೆ ಅವು ಪುಡಿ ಆಗಿ ಬಿಡ್ತಾವೆ. ಯಾಕಂತಂದ್ರೆ ಎಣ್ಣೆ ಒಳಗೆ ಚಲೋತ್ತಂಗೆ ನೀವು ಫ್ರೈ ಮಾಡಿದ್ರಿ ಆಲ್ರೆಡಿ. ಈ ರೀತಿಯಾಗಿ ಮಾಡ್ಕೊಂಡು ಇಟ್ಕೊಬೇಕ್ರಿ. ಅದ್ರ ಜೊತೆ ಬೆಳ್ಳುಳ್ಳಿ ಹೆಸರನ್ನ ಏನು ಬೆಚ್ಚಗೆ ಮಾಡಿದ್ರಲ್ಲ ಆ ಕಡೆಯಿಂದ ಈ ಕಡೆ ಹುರಿದಿದ್ರೆ ನೋಡ್ರಿ ಅವನು ಕೈಯಿಂದನೇ ಕಿವುಚಿ ನೀವು ಪೂರ್ತಿಯಾಗಿ ಚಲೋತ್ನಂಗೆ ಇವನ್ನೆಲ್ಲನೂ ಮಿಕ್ಸ್ ಆಗುವಂಗೆ ನೋಡ್ಕೊಳ್ಬೇಕ್ರಿ. ಕಲ್ಲೊಳಗೂ ಕುಟ್ಬೋದು, ಇಲ್ಲ ಅನ್ನಂಗಿಲ್ಲ. ಆದರೆ ಕೈಯಿಂದ ಮಾಡೋದೊಂದು ಮಜಾ ಭಾರಿ ಇರ್ತೈತೆ ರೀ. ಅದಕ್ಕೆ ಚಂದಂಗೆ ಕಲಸ್ರಿ, ಸಣ್ಣ ಆಗುವಂಗೆ ಸ್ವಲ್ಪ. ಇನ್ನು ಇದ್ರೊಳಗನ ಫ್ರೈ ಮಾಡ್ಕೊಂಡಂತಹ ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಏನಿತ್ತು ನೋಡ್ರಿ ಅದನ್ನು ಸಹ ಹಾಕಿ ನೀವು ಕಲಸ್ರಿ. ಅಂದ್ರೆ ಈ ಮೆಣಸಿನ್ಕಾಯಿ ಖಾರದ ಜೊತೆ ಮತ್ತು ಬೆಳ್ಳುಳ್ಳಿ ಈ ಉಳ್ಳಾಗಡ್ಡಿ 3 ಚೆಂದಾಗಿ ಮಿಕ್ಸ್ ಆಗ್ಬೇಕ್ರಿ. ಟೊಮ್ಯಾಟೊನು ನೋಡ್ಬೋದಿವ ಏಕದಮ್ ಸಾಫ್ಟ್ ಆಗಿದಾವೆ ಎಲ್ಲನೂ. ಅದ್ರ ಸ್ಕಿನ್ ಏನಿರ್ತೈತ್ರಲ್ಲ ಅದ್ರ ಮ್ಯಾಗಿನ ಸಿಪ್ಪೆ, ಆ ಸಿಪ್ಪೆಯನ್ನು ತೆಗೆದ್ರಿ ಅಂತಂದ್ರೆ ಸಾಕು. ಇಷ್ಟ ನಾವು ಮಾಡ್ಬೇಕಾಗಿರೋದ್ರಿ. ಇವನು ಎಲ್ಲ ಅರ್ಧ ಪೀಸ್ ಟೊಮ್ಯಾಟೊ ನಾವೆಲ್ಲ ತೆಗೆದ ಬರೀ ಈ ರೀತಿಯಾಗಿ ಟೊಮ್ಯಾಟೊ ಅಷ್ಟು ತೊಗೊರಿ, ಅದರ ರಸದ ಸಮೇತ ತೊಗೊರಿ. ಆಮೇಲೆ ಮಿಕ್ಸಿಂಗ್ ಬೌಲ್ದಾಗ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು, ಹಂಗೆ ಸ್ವಲ್ಪ ಬೆಲ್ಲ ಹಾಕೋದು ಮರ್ಯಾಕೆ ಹೋಗ್ಬೇಡ್ರಿ. ಬೆಲ್ಲ ಹಣ್ಣು ಹಾಕಿ ಒಂದು ಮ್ಯಾಶರ್ ತೊಗೊಂಡ ಚಂದಂಗೆ ಅದನ್ನು ಒತ್ತಿದ್ರಿ ಅಂತಂದ್ರೆ ಅದು ಏಕದಮ್ ಸಾಫ್ಟ್ ಆಗ. ಇಲ್ಲ ಕೈಯಿಂದನೇ ಕಿವುಚಿ ಕಲಿಸ್ತೇನೆ ಅಂತಂದ್ರೆ ಹಂಗೂ ಮಾಡ್ಕೊಳ್ಬೋದು ರೀ. ನಿಮ್ಗೆ ಯಾವ್ದು ಈಸಿ ಆಗ್ತೈತೋ ಯಾವ್ದು ಅನುಕೂಲ ಆಗ್ತೈತೋ ಅದನ್ನು ನೀವು ಮಾಡಿರಿ. ಹಿಂಗೆ ಸ್ವಲ್ಪ ಒತ್ತಿದ್ರಿ ಅಂತಂದ್ರೂ ಸಾಕು, ಅದು ಸಾಂದ ಆಗಿಬಿಡ್ತದೆ. ಯಾಕಂತಂದ್ರೆ ಚಂದಂಗೆ ತವೆ ಒಳಗೆ ಬೆಂದ್ಬಿಟ್ಟೈತೆ ರೀ. ಈಗ ಈರುಳ್ಳಿ ಆಮೇಲೆ ಏನಿತ್ತು ನೋಡ್ರಿ ಬೆಳ್ಳುಳ್ಳಿ, ಹಂಗೆ ಈ ಮೆಣಸಿಕಾಯಿ ಅದು ಎಲ್ಲದ್ರ ಜೊತೆನೂ ಇದನ್ನು ಕಂಪ್ಲೀಟಾಗಿ ನೀವು ಕೂಡಿಸ್ಬೇಕ್ರಿ. ಅಂದಾಗಣ ಎಲ್ಲ ಫ್ಲೇವರ್ಗಳು ಒಂದಾಗೋದ್ರಿ. ಇಷ್ಟಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿರಿ. ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು 2-3 ದಿನ. ಅತಿ ಸುಲಭವಾಗಿ ಬಹಳ ಚಲೋತ್ನಂಗೆ ಮಾಡುವಂತಹ ಈ ಒಂದು ಟೊಮ್ಯಾಟೊ ಭರ್ತಾ ನಿಮಗೆ ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿ ತಯಾರಾಗ್ತೈತೆ ರೀ. ಬರೀ ನೀವು ಅನ್ನದ ಮೇಲೆ ಹಾಕ್ಕೊಂಡು ತಿನ್ನಕತ್ರಿ ಅಂತಂದ್ರೂ ಬಾಯಿ ರುಚಿ ಕೆಟ್ಟಿತ್ತು ಅಂತಂದ್ರೂ ಭಾಳ ಮಸ್ತ್ ಅನಿಸುವಂತಹ ಒಂದು ಸಿಂಪಲ್ ಆಗಿರುವಂತಹ ಕಡಿಮೆ ಸಮಯದಾಗ ಮಾಡ್ಕೊಳ್ಳುವಂಥ ರೆಸಿಪಿ ರೀ. ನೀವು ತಪ್ಪಲಾರ್ದ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗಿ ಬರೆದು ಹೇಳೋದು ಮರೆಯಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ, ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.